CJ ರಾಯ್ ಕಾನ್ಫಿಡೆಂಟ್ ಗ್ರೂಪ್ನ ಫೌಂಡರ್ ಹಾಗೂ ಚೇರ್ಮನ್ ಆಗಿದ್ದವರು ಇವತ್ತೊಂದು IT ರೈಡ್ಗೆ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ತುಂಬಾ ಬೇಜಾರಾಯಿತು. ಇಂಥ ಅಚೀವರ್ ಜೀವನದಲ್ಲಿ ಅವರು ಮಾಡದಿರೋ ಅಚೀವ್ಮೆಂಟ್ಸ್ ಏನಿಲ್ಲ ಹೇಳಿ. ಎಂಥ ಅಚೀವರ್ ಇವತ್ತು ಸಡನ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ರಿಯಲಿ ನಂಬಕ್ಕಾಗಿಲ್ಲ. ಅವ್ರ ವೀಡಿಯೋಸ್ನೆಲ್ಲ ನೋಡಿ ನಾನು ಎಷ್ಟು ಸಲ ಇನ್ಸ್ಪೈರ್ ಆಗಿದ್ದೀನಿ. ಮೊನ್ನೆ ರೀಸೆಂಟಾಗಿ ಹೇಳ್ತಾ ಇದ್ರು ಇದನ್ನೊಂದು 12ನೇ ರೋಲ್ಸ್ ರಾಯ್ಸ್ ಅಂತ. ತುಂಬ ಖುಷಿ ಆಯಿತು. ನಮ್ಮ ಕರ್ನಾಟಕದ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಕೂಡ ಆಗಿದ್ರು ಅವರು. ಎಷ್ಟು ಕಮ್ಯುನಿಟಿಗೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಗೌರ್ಮೆಂಟ್ ಸ್ಕೂಲ್ಗೆ ಹೆಲ್ಪ್ ಮಾಡಿದ್ದಾರೆ. ಆ ಥರ ವ್ಯಕ್ತಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಅಂದರೆ ನಂಬಕ್ಕಾಗಿಲ್ಲ. ಏನು ನಡೀತಾ ಇದೆ ಜಗತ್ತಲ್ಲಿ ಅಂತ ಗೊತ್ತಾಗ್ತಿದೆ. ಎಲ್ಲರೂ ನಾವು ಎಷ್ಟೋ ಜನ ಎಲ್ಲ ಇಡೀ ಜೀವನನೇ ದುಡ್ಡು 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 ಅಂತ ದುಡ್ಡಿಂದ ಓಡ್ತೀವಿ. ಬಟ್ ಇಲ್ಲಿ ಒಬ್ಬ ವ್ಯಕ್ತಿ ಇಷ್ಟೊಂದು ದುಡ್ಡು ಮಾಡಿದವರು ಒಂದು ಒಂದು ಮನಸ್ಥಿತಿನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದಲೇ, ಆನ್ಸರ್ ಮಾಡೋಕ್ಕಾಗ್ದಲೇ ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾರೆ ಅಂದರೆ ನಂಬಕ್ಕಾಗ್ತಾ ಇಲ್ಲ. ಸೊ ಮನಸ್ಥಿತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನಿಸ್ತಾ ಇದೆ. ನೋಡೋಣ ಈಗ ಇನ್ವೆಸ್ಟಿಗೇಷನ್ ಆದಮೇಲೆ ಏನಕ್ಕೆ ರಿಯಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಏನೇ ಆಗಿರಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಫ್ಯಾಮಿಲಿಗೆ ಈ ನೋವನ್ನ ತಡ್ಕೊಳ್ಳೋದಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ.